ಅಂಥ ಹಾಲು ಕೊಡೋ ಸ್ಥಳವನ್ನು ನೀವು ಕತ್ತರಿಸಿದ್ದೀರಾ ಅಂತಂದರೆ ಮನುಷ್ಯನ ಕರುಣೆ ಬೇಡವಾ, ದಯೆ ಬೇಡವಾ, ದಾಕ್ಷಿಣ್ಯ ಬೇಡವಾ? ಹಸುವಿನ ಮೇಲೆ ಆದ ಗದಪ್ರಹಾರ ಅಲ್ಲ, ಒಂದು ಕೋಮಿನ ದೃಷ್ಟಿ ಮೇಲೆ ಆದ ಒಂದು ಗದಪ್ರಹಾರ. ನಮಗೆ ಗೋವು ಅಂತ ಗೊತ್ತಾಗತ್ತೆ, ಆದರೆ ಗೋವಿಗೆ ಯಾವ ಜಾತಿಯೂ ಗೊತ್ತಾಗಲ್ಲ. ದಯವಿಟ್ಟು ಆ ಮೂಕ ಪ್ರಾಣಿಗೆ ನ್ಯಾಯ ಕೊಡಿಸಿ. ನೀವು ಕೊಡುತ್ತಿಲ್ಲ ಅಂದರೆ ಮೂಕ ಪ್ರಾಣಿ ಯಾರನ್ನೋ ಕೇಳುತ್ತೆ. ಎಲ್ಲರ ಮನೆಯ ಮಕ್ಕಳನ್ನು ಬೆಳೆಸತಕ್ಕಂಥ ಒಂದು ಪ್ರಾಣಿ, ಒಂದು ದೇವತೆ ಅಂದರೆ ಅದು ಗೋವು. ಅಂಥ ಗೋವನ್ನು ಇಂಥ ಹೀನ ಕೃತ್ಯವಾಗಿ ಮಾಡ್ತಾರೆ, ಇಂಥ ಹೀನ ಕೃತ್ಯದಲ್ಲಿ ನಡೆಸ್ಕೊಳ್ತಾರೆ ಅಂದರೆ ಅವ್ರು ಮನುಷ್ಯರಲ್ಲ, ನರರಾಕ್ಷಸರೇ. ಆದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಆ ತುಷ್ಟೀಕರಣದ ನೆಪದಲ್ಲಿ ಇದನ್ನು ಸೈಡ್ಲೈನ್ ಮಾಡೋಕ್ಕೆ ಹೋಗ್ಬಾರ್ದು. ಸರ್, ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ನಾವು ಗೋಮಾತೆಗಳಿಗೆ ಪೂಜೆ ಮಾಡ್ತೀವಿ. ಸೊ ವರ್ಷಕ್ಕೊಂದ್ಸತಿ ಅದು ನಮಗೆ ವಿಶೇಷವಾಗಿರುತ್ತೆ. ಈ ಟೈಮಲ್ಲಿ ಈ ಥರ ಘಟನೆ ನಡೆದಿದೆ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೇಡಮ್, ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಮಗೆ ಗೋವು ಅಂತ ಗೊತ್ತಾಗತ್ತೆ, ಆದರೆ ಗೋವಿಗೆ ಯಾವ ಜಾತಿಯೂ ಗೊತ್ತಾಗಲ್ಲ. ಅದು ಹಿಂದೂ ಗೊತ್ತಾಗಲ್ಲ, ಮುಸ್ಲಿಂ ಗೊತ್ತಾಗಲ್ಲ, ಕ್ರಿಶ್ಚಿಯನ್ ಗೊತ್ತಾಗಲ್ಲ. ಅದು ಎಲ್ಲರ ಮನೆಯ ಸ್ನೇಹ ಜೀವಿ ಅಂದರೆ ಅದು ಗೋವು. ಎಲ್ಲರ ಮನೆಯ ಮಕ್ಕಳನ್ನು ಬೆಳೆಸತಕ್ಕಂಥ ಒಂದು ಪ್ರಾಣಿ, ಒಂದು ದೇವತೆ ಅಂದರೆ ಅದು ಗೋವು. ಅಂಥ ಗೋವನ್ನು ಇಂಥ ಹೀನ ಕೃತ್ಯವಾಗಿ ಮಾಡ್ತಾರೆ, ಇಂಥ ಹೀನ ಕೃತ್ಯದಲ್ಲಿ ನಡೆಸ್ಕೊಳ್ತಾರೆ ಅಂದರೆ ಅವ್ರು ಮನುಷ್ಯರಲ್ಲ, ನರರಾಕ್ಷಸರೇ. ಹಾಗೆ ಅವನೊಬ್ಬನೇ ಮಾಡೋಕ್ಕಾಗಲ್ಲ. ಇದರಿಂದ ಯಾವುದೋ ಒಂದು ಷಡ್ಯಂತ್ರ ಇದೆ, ಒಂದು ಕುತಂತ್ರ ಇದೆ. ಅವರನ್ನು ಪತ್ತೆ ಹಚ್ಚಿ ಸರ್ಕಾರ ಮತ್ತು ಪೊಲೀಸ್ನವರು ಬಲಿ ಹಾಕದಿದ್ದರೆ ಇದು ಒಂದು ರೀತಿ ಸಮಾಜದಲ್ಲಿ ಅಶಾಂತಿ, ಕೋಮು ಸೌಹಾರ್ದಕ್ಕೆ ನಾಂದಿ ಆಡ್ದಂಗಾಗತ್ತೆ. ಘಟನೆ ಆಗಿರೋದು ಆಗಿದೆ. ಅದಕ್ಕೆ ಅಸಹಾಯಕ, ಅಮಾಯಕ, ಅವಿದ್ಯಾವಂತ ಅನ್ನತಕ್ಕಂಥ ಹೆಸರುಗಳನ್ನು ಕೊಟ್ಟು ರಕ್ಷಣೆಗೆ ಹೋಗಬೇಡಿ. ಯಾರೇ ತಪ್ಪು ಮಾಡಿದ್ರು ಸಮಾಜದ ಹಿತದೃಷ್ಟಿಯಲ್ಲಿ ಅವನನ್ನು ಮಟ್ಟ ಹಾಕಿ ಮುಂದೆ ಇಂಥ ಆಗದೇ ಇರೋ ನೋಡ್ಕೊಳ್ಳೋದು ರಾಜ್ಯ ಸರ್ಕಾರದ ಕರ್ತವ್ಯ. ಆದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಆ ತುಷ್ಟೀಕರಣದ ನೆಪದಲ್ಲಿ ಇದನ್ನು ಸೈಡ್ಲೈನ್ ಮಾಡೋಕ್ಕೆ ಹೋಗಬಾರ್ದು. ಇದು ಸರ್ಕಾರದ ಭಾಳ ಜವಾಬ್ದಾರಿ. ಎರಡನೇದಾಗಿ ಆ ಒಂದು ಗೋವು ಒಂದು ತಾನು ಕಸ ತಿಂದು, ಹುಲ್ಲು ತಿಂದು, ಎಲ್ಲ ತಿಂದು ಹಾದಿ ಬೀದಿಯಲ್ಲಿ ಮೇಯ್ದು ಒಂದು ಮನೆಯ ಪೋಷಣೆ ಮಾಡೋದಲ್ಲದೆ ಸರ್ವಜನಗಳನ್ನೂ ಪೋಷಣೆ ಮಾಡುತ್ತೆ. ಅಂಥ ಹಾಲು ಕೊಡೋ ಸ್ಥಳವನ್ನು ನೀವು ಕತ್ತರಿಸಿದ್ದೀರಾ ಅಂತಂದರೆ ಮನುಷ್ಯನ ಕರುಣೆ ಬೇಡವಾ, ದಯೆ ಬೇಡವಾ, ದಾಕ್ಷಿಣ್ಯ ಬೇಡವಾ? ಯೋಚನೆ ಮಾಡಬೇಕು. ಇದು ಹಸುವಿನ ಮೇಲೆ ಆದ ಗದಪ್ರಹಾರ ಅಲ್ಲ, ಒಂದು ಕೋಮಿನ ದೃಷ್ಟಿ ಮೇಲೆ ಆದ ಒಂದು ಗದಪ್ರಹಾರ. ಹಾಗಾಗಿ ನಾನು ಇದನ್ನು ಖಂಡಿಸ್ತೀನಿ. ಪೊಲೀಸರವರು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು. ರಾಜ್ಯ ಸರ್ಕಾರವನ್ನು ಕೂಡ ಇದರಲ್ಲಿ ಯಾವುದೇ ಮುಲಾಜಿಲ್ಲದೆ ಸಮಾಜದ ಅಶಾಂತಿಯನ್ನು ಕದಡತಕ್ಕಂಥ ವ್ಯಕ್ತಿ ಅವನು ಬಿಹಾರದಿಂದ ಬಂದಿರಲಿ, ಬಾಂಗ್ಲಾದೇಶದಿಂದ ಬಂದಿರಲಿ, ಬೆಂಗಳೂರಲ್ಲಿ ನನ್ನದು, ಇದು ನನ್ನದಲ್ಲಿ, ಇಲ್ಲಿ ಅಶಾಂತಿ ಕದಡಬಾರ್ದು ಅನ್ನತಕ್ಕಂಥದಕ್ಕೆ ಅವನನ್ನು ಅವನ ಹಿಂದೆ ಇರತಕ್ಕಂಥ ಒಂದು ಗುಂಪನ್ನು ಅವನ್ನ ಬಲಿ ಹಾಕದಿದ್ದರೆ ನಾವು ರಾಜ್ಯ ಸರ್ಕಾರಕ್ಕೆ ಬಿಡುವುದಿಲ್ಲ, ಹೋರಾಟ ಮಾಡ್ತೀವಿ. ಇದನ್ನು ಹೆಚ್ಚಿನ ರೀತಿಯಲ್ಲಿ ಉಗ್ರವಾಗಿ ಖಂಡಿಸ್ತೀವಿ. ಆದ್ದರಿಂದ ರಾಜ್ಯ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ, ಪೊಲೀಸರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಆ ಮೂಕ ಪ್ರಾಣಿಗೆ ನ್ಯಾಯ ಕೊಡಿಸಿ. ನೀವು ಕೊಡುತ್ತಿಲ್ಲ ಅಂದರೆ ಮೂಕ ಪ್ರಾಣಿ ಯಾರನ್ನೋ ಕೇಳುತ್ತೀರಿ? ದಯವಿಟ್ಟು ಸರ್ಕಾರ ಜಸ್ಟಿಸ್ ಫಾರ್ ಕೌ, ಸಮಾಜದಲ್ಲಿ ಶಾಂತಿಯನ್ನು ಉಳಿಸಲಿಕ್ಕೆ ಸಹಕಾರ ಕೊಡಿ. ಬೀಟ್ ಪ್ಲಸ್ ಕರ್ನಾಟಕ.